ದೇವ ನಮಗೆ ಸ್ತೋತ್ರವಾಗಲಿ. ನಾನು ಸತ್ಯವೇದ ಓದ್ತಿರುವುದು ಕೀರ್ತನೆಗಳು 5ನೇ ಸಂಧಿಯಿಂದ 1ರಿಂದ 12ರವರೆಗೆ. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸನೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು. ನನ್ನ ಮೊರೆಯನ್ನು ಆಲಿಸು. ಯೆಹೋವನೇ, ಉದಯಕಾಲದಲ್ಲಿ ನನ್ನ ಸ್ವರವನ್ನು ನಿನಗೆ ಕೇಳಿಸುವುದು. ಉದಯಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುವೆನು. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ಕೆಟ್ಟದನ್ನು ನಿನ್ನ ಬಳಿಯಲ್ಲಿ ತಂಗಲಾರದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳೆಲ್ಲರೂ ನಿನ್ನನ್ನು ಹಾಗೆ ಮಾಡುವಿ. ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯೆ ಮಾಡುವವರನ್ನು ಕಪಟಿಗಳು ನಿನಗೆ ಹೇಕಾರ್ಯವಾಗಿದೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಯೆಹೋವನೇ, ವಿರೋಧಿಗಳನ್ನು ನನ್ನ ಕೇಡನ್ನು ಹಾರಿಸುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ನನ್ನ ಮುಂದೆ ನಿನ್ನ ಮಾರ್ಗವು ಸರಾಗವಾಗುವುದು. ಅವರ ಬಾಯಲ್ಲಿ ಯಥಾರ್ಥವೇ ಇಲ್ಲ. ಅವರ ನಾಲಿಗೆಯಿಂದ ಸವಿ ಮಾತಾಡಿದರೂ ಅವರ ಹೃದಯವು ನಾಶಕರವಾದ ಗುಂಡಿಯಾಗಿದೆ. ಅವರ ಗಂಟಲು ತೆರೆದ ಸಮಾಧಿಯಾಗಿದೆ. ದೇವರೇ, ಅವರು ನಿನ್ನ ವಿರೋಧವಾಗಿ ತಿರುಗಿ ಬಿದ್ದವರು. ಆದ್ದರಿಂದ ಅವರನ್ನು ಅಪರಾಧಿಗಳನ್ನು ನಿಲ್ಲಿಸುವರು. ಅವರು ತಮ್ಮ ಯುಕ್ತಿಗಳಿಂದಲೇ ಮೋಸ ಹೋಗಲಿ. ಅವರ ದ್ರೋಹಗಳನ್ನು ಅಪರಾಧವಾಗಿದ್ದರಿಂದ ಅವರನ್ನು ದಬ್ಬಿಬಿಡು. ಯೆಹೋವನೇ, ನೀತಿವಂತರನ್ನು ಆಶೀರ್ವದಿಸು. ನಿನ್ನ ದಯವು ದೊಡ್ಡ ಗುರಾಣಿಯು ಅವರನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮೊರೆಹೊಕ್ಕಿರೆಲ್ಲರೂ ಸಂತೋಷಪಡುವರು. ನೀನು ಕಾಪಾಡುವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಆಮೆನ್.